ಕರ್ತನಾದ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. 2 ಸಾಮುವೇಲನ ಪುಸ್ತಕ 3ನೇ ಅಧ್ಯಾಯ 1ನೇ ವಾಕ್ಯ. ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಆಮೆನ್, ಹಾಲೆಲೂಯ. ದಾವೀದನು ಬಲಗೊಳ್ಳುತ್ತಾ ಬಂದನು. ಕರ್ತನಿಗೆ ಸ್ತೋತ್ರ. ಆಮೆನ್. ದಾವೀದನು ಬಲಗೊಳ್ಳುತ್ತಾ ಬಂದನು. ಪ್ರತಿನಿತ್ಯ ನಾವು ದೇವರ ಬಲದಿಂದ ತುಂಬಿರಬೇಕು. ಹಾಲೆಲೂಯ. ಕೀರ್ತನೆಗಳು 18ರಲ್ಲಿ ದಾವೀದ ಹೇಳ್ತಾನೆ, ನನ್ನ ಬಲವಾಗಿರುವ ಯೆಹೋವನೇ ಅಂತ ಹೇಳಿ ಕರೀತಾನೆ. ಕೀರ್ತನೆ 18:1, ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಆಮೇನ್. ಎಂತ ಒಂದು ಸ್ತುತಿ ನೋಡಿ. 18ನೇ ಅಧ್ಯಾಯ ಕೀರ್ತನೆಗಳು 18:29 ಹೇಳ್ತಾನೆ, ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಕಾರವನ್ನು ಹಾರುವೆನು. ಆಮೇನ್, ಹಲ್ಲೆಲೂಯ. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳ್ತೇನೆ. ಅಂದರೆ ದಾವೀದ ಬಲಗೊಳ್ಳುತ್ತಾ ಬಂದದಕ್ಕೆ ಕಾರಣವೇನೆಂದರೆ, ಅವನು ದೇವರ ಬಲದ ಮೇಲೆ ತನ್ನ ನಂಬಿಕೆಯನ್ನಿಟ್ಟಿದ್ದ. ಕರ್ತನಿಗೆ ಸ್ತೋತ್ರ. ಅವನ ಸ್ವಂತ ಬಲವಲ್ಲ. ಯಾಕೆಂದರೆ ದೇವರು ಆತನನ್ನು ಅಭಿಷೇಕಿಸಿದ್ದರೂ ಸಹ ದಾವೀದನಿಗೆ ಎಷ್ಟು ಸಾಮರ್ಥ್ಯ ಇದ್ದರೂ, ಎಷ್ಟು ಬುದ್ಧಿ ಇದ್ದರೂ, ಎಷ್ಟು ಬಲವಿದ್ದರೂ, ಎಷ್ಟು ಸೈನ್ಯವಿದ್ದರೂ, ಅವನು ನಂಬಿದ್ದು ಯಾರಂದ್ರೆ ದೇವರ ಬಲವನ್ನು. ಹಲ್ಲೆಲೂಯ. ಹೌದು ಸಹೋದರ ಸಹೋದರಿ, ಇಂದು ನಾನು ನೀನು ಪ್ರತಿನಿತ್ಯ ದೇವರ ಬಲದ ಮೇಲೆ ನಂಬಿಕೆ ಇಡುವಾಗ, ದಾವೀದನನ್ನ ದೇವರು ಹೇಗೆ ಬಲಪಡಿಸ್ತಾ ಬಂದಂದ್ರೆ, ಎಂಥ ಸಮಯದಲ್ಲಿಯೂ ಸಹ, ದುಃಖದ ಸಮಯದಲ್ಲಿ, ಹೋರಾಟದ ಸಮಯದಲ್ಲಿ, ಪ್ರಶ್ನೆಗಳು, ಒಳಸಂಚುಗಳಿನ ಸಮಯದಲ್ಲಿ, ಅವನ ಜೀವನ ಪೂರ್ತಿ ಅವನನ್ನು ದೇವರೇನು ಮಾಡ್ದ? ಬಲಪಡಿಸ್ತಾನೆ ಬಂದ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಪಾಪದಲ್ಲಿ ಬಿದ್ದೋದ, ಆದ್ರೇನು ಸಹ ದೇವ್ರು ನೋಡಿ ಕೂಗಿ ಕರೀತಾನೆ. ತಿರುಗಿ ದೇವರೇನು ಮಾಡ್ತಾನೆ? ಅವನ ಪಾಪವನ್ನು ಕ್ಷಮಿಸಿ ಅವನನ್ನು ರಾಜನಾಗನಾಗಿಯೇ ಇಡ್ತಾನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯ. ಹೌದು ಸಹೋದರ ಸಹೋದರಿ, ಇಂದು ನಿನ್ನನ್ನು ನನ್ನನ್ನು ದೇವರೇನು ಮಾಡ್ತಾನೆ? ಬಲಗೊಳಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಆಮೇನ್. ಸೊ ಇಲ್ಲಿ ನಾವು ಕೇಳಿದಂಥ ಈ ಒಂದು ಭಾಗದಲ್ಲಿ 2 ಸಾಮುವೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ಬಹು ದಿವಸಗಳವರೆಗೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೆದಿತ್ತು. ದಾವೀದನು ಬಲಗೊಳ್ಳುತ್ತಾ ಬಂದನು, ಸೌಲನ ವಂಶವು ದುರ್ಬಲವಾಗುತ್ತಾ ಬಂದಿತು. ಈ ಭಾಗವನ್ನು ನಾವು ಓದುವಾಗ, ಇದರ ಹಿಂದೆ ನಾವು ನೋಡುವಾಗ ಅಲ್ಲಿರುವಂಥ ಕಂಟೆಂಟ್, ಆ ಟೆಕ್ಸ್ಟಲ್ಲಿ ಇರುವಂಥ ಕಂಟೆಂಟ್ ಏನಂದರೆ, ಈಗ ಇಲ್ಲಿ ಸೌಲ ತೀರೋದ, ಫಿಲಿಸ್ತ್ಯರ ರಣರಂಗದಲ್ಲಿ ಸೌಲ ತನ್ನ ಕತ್ತಿ ಮೇಲೆ ಬಿದ್ದು ಅವನೇನು ಹೇಳ್ತಾನೆ? ಆ ರಣರಂಗದಲ್ಲಿ ಯುದ್ಧ ಭೂಮಿಯಲ್ಲಿ ತೀರೋಗ್ತಾನೆ. ಆಗ ಆ ಸುದ್ದಿಯನ್ನು ದಾವೀದನಿಗೆ ತರ್ತಾರೆ. ಕರ್ತನಿಗೆ ಸ್ತೋತ್ರ. ಆಗ ಆ ಸುದ್ದಿ ತರುವಾಗ ದಾವೀದ ಉಪವಾಸ ಮಾಡ್ದ ಅಂತೇಳಿ 2 ಸಾಮುವೇಲ ಹೇಳುತ್ತೆ. ಹೇಗ್ರಿ, ಶತ್ರುವನ್ನು ಪ್ರೀತಿಸಿದಂಥ ಒಂದು ದೊಡ್ಡ ಹೃದಯ. ಎಷ್ಟೋ ತೊಂದರೆಗಳನ್ನು ಸೌಲ ಏನು ಮಾಡಿದ್ದ? ದಾವೀದನಿಗೆ ಕೊಟ್ಟಿದ್ದ. ಈಟಿ ತೆಗೆದು ಹಾಕ್ತಾನೆ, ಅವನು ಎಲ್ಲಿ ಹೋದ್ರೆ ಓಡಿಸ್ತಾನೆ ಇರ್ತಾನೆ. ದಾವೀದನ ಕೊಲ್ಲಬೇಕು ಅಂತ ಸೌಲ ಯುದ್ಧ ಭೂಮಿಯಲ್ಲಿ ಸತ್ತು ಹೋಗುವಾಗ ಆ ಸುದ್ದಿ ಕೇಳಿದ ತಕ್ಷಣವೇ ಆ ಸುದ್ದಿ ತಂದವನೇ ಕೊಂದಾಗ್ತಾನೆ. ಮಾತ್ರವಲ್ಲ, ಆ ಸೌಲನ ಕುಟುಂಬದವರಿಗೋಸ್ಕರ ಒಂದು ಗೀತೆಯನ್ನು ಸಹ ಆಡ್ತಾನೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ. ಯಾಕೆಂದರೆ ಸೌಲನ ವಂಶದಲ್ಲಿ ಅವನಿಗೊಂದು ಒಳ್ಳೆ ಸ್ನೇಹಿತ ಸಿಕ್ಕಿದ್ದ, ಸೌಲನ ಮಗನಾದಂಥ ಯೋನತಾನ್. ಅಂದರೆ ಶತ್ರುವನ್ನು ಪ್ರೀತಿಸುವಂಥ ಒಂದು ಬಲ ದಾವೀದನಿಗಿತ್ತು. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ನಿನಗೂ ನನಗೂ ಏರಾಳವಾದಂಥ ಶತ್ರುಗಳು ಇರಬಹುದು. ಅವ್ರು ನಮ್ಮ ಬಗ್ಗೆ ಒಳಸಂಚು ಮಾಡಬಹುದು, ನಮ್ಮ ರಾಜ್ಯಭಾರ ಕಿತ್ಕೊಳ್ಬೇಕು ಅಂತ ಯೋಚನೆ ಮಾಡಬಹುದು, ನಮ್ಮ ಹಣಕಾಸನ್ನು ಸುಳ್ಕೊಳ್ಬೇಕು, ನಮ್ಮ ಆಸ್ತಿ ಪಾಸ್ತಿಗಳನ್ನು ಸುಳ್ಕೊಳ್ಬೇಕು, ನಾವು ಹೇಗಾದರೂ ಅವ್ರಿಗಿಂತ ಮೇಲ್ ಬರಬೇಕು ಎಂಬಂಥ ಒಳಸಂಚುಗಳು, ಯೋಚನೆಗಳು ಅವ್ರು ಮಾಡ್ತಾ ಇರಬಹುದು. ಆದರೆ ನಾವು ದೇವರ ಬಲಕ್ಕೋಸ್ಕರ ಕಾದಿರುವಾಗ, ಆ ಪವಿತ್ರಾತ್ಮ ಬಲ ನಮ್ಮ ಮೇಲೆ ಬರುವಾಗ, ನಾವು ಬಲ ಹೊಂದಿ ಯೆರೂಸಲೇಮ್, ಯೂದಯ, ಸಮಾರ್ಯ, ಲೋಕದ
ಕಟ್ಟ ಕಡೆಯವರೆಗೂ ನಾವು ಸಾಕ್ಷಿಗಳಾಗಿರ್ತೇವೆ ಅಂತ ದೇವರ ವಾಕ್ಯ ಹೇಳುತ್ತೆ. ಹೌದು, ಇವತ್ತು ನಿನ್ನ ಮೇಲೆ ದೇವರ ಬಲ ಬರುತ್ತೆ. ಎಂಥ ಬಲ ಪಾಸ್ಟರ್? ಹೌದು, ನಿನ್ನ ಭಾರಗಳನ್ನು ತೆಗೆದು ಹಾಕುವಂಥ ದೇವರ ಬಲ, ನಿನ್ನ ನೊಗಗಳನ್ನು ಮುರಿದು ಹಾಕುವಂಥ ದೇವರ ಬಲ ನಿನ್ನ ಮೇಲೆ ಇಳಿತಾ ಇದೆ. ಕರ್ತನಿಗೆ ಸ್ತೋತ್ರ. ಹೌದು, ಯೆಶಾಯ 10:27 ಹೇಳುತ್ತೆ, ಆ ದಿನದಲ್ಲಿ ಅವರು ಹೊರಸಿದ ಹೊರೆಯು ಬೆನ್ನಿನಿಂದಲೂ ಹೂಡಿದ ನೊಗವು ಕತ್ತಿಯಿಂದ ತೊಲಗುವವು, ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಆಮೆನ್ ಅಂತ ಹೇಳೋಣ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ದೇವರ ಬಲದಿಂದ ನಾವು ಬಲಗೊಳ್ಳುವಾಗ ನಮ್ಮ ಮೇಲೆ ಇರುವಂಥ ನೊಗಗಳನ್ನು ದೇವರು ಮುರಿದು ಹಾಕ್ತಾನೆ. ಕರ್ತನಿಗೆ ಸ್ತೋತ್ರ. ಹೌದು, ನಾವು ಬಲಗೊಳ್ಳಬೇಕು. ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಓದಿ ಸೋತು ಹೋದವನಿಗೆ ತ್ರಾಣವನ್ನು ಕೊಡ್ತಾನೆ ದೇವರು. ಹಲ್ಲೆಲೂಯ. ಬಲಹೀನನಿಗೆ ಏನು ಮಾಡ್ತಾನೆ ದೇವರು? ಬಲಪಡಿಸ್ತಾನೆ. ಯೆಶಾಯ 40:29 ವಾಕ್ಯ ಹೇಳುತ್ತೆ. ಅದರಿಂದ ಇವತ್ತು ನಾವು ಬಲಗೊಳ್ಳುವ ದಿನ. ಕರ್ತನಿಗೆ ಸ್ತೋತ್ರ. ಬಲವಾಗಿರುವಂಥ ದಿನ, ಗೋಡೆಗಳನ್ನು ಹಾರುವಂಥ ಒಂದು ಬಲ. ಹಲ್ಲೆಲೂಯ. ಸಮಸ್ಯೆಗಳನ್ನು, ಹೋರಾಟಗಳನ್ನು ನಾವು ಹಾರಿ ಹೋಗುವಂಥ ದೇವರ ಬಲ. ಹಲ್ಲೆಲೂಯ. ಏಕೆಂದರೆ ಕೀರ್ತನೆಗಳು 7:15 ಹೇಳುತ್ತೆ, ಯಾರು ಒಂದು ಗುಂಡಿಯನ್ನು ತೋಡ್ತಾರೋ ಆ ಗುಂಡಿಯಲ್ಲಿ ಅವರೇ ಬೀಳಬೇಕು ಅಂತೇಳಿ. ಆಮೇಲೆ ನಾನು ಆಗಾಗ ಜನರಿಗೆ ತಮಾಷೆಯಾಗಿ ಹೇಳ್ತೀನಿ, ನಮ್ಮ ಗುಂಡಿ ಇರೋದು ಗೊತ್ತಿರೋದಿಲ್ಲ, ಆದರೆ ಆ ಗುಂಡಿ ಪಕ್ಕದಲ್ಲಿ ಬರುವಾಗ ದೇವರ ಬಲ ಗುಂಡಿನ ದಾಟುವಂಥ ಒಂದು ಏನು ಮಾಡುತ್ತೆ, ಆಶ್ಚರ್ಯವನ್ನು ನಮ್ಮ ಮಾಡುತ್ತೆ. ಆಗ ಶತ್ರು ನೋಡ್ತಾನೆ, ಅಯ್ಯೋ ಇವನು ಗುಂಡಿಯಲ್ಲಿ ಬೀಳಬೇಕು, ನಾನು ಹಳ್ಳ ತೋಡಿ ನೀವು ದಾಟ್ಬಿಟ್ನಲ್ಲ ಅಂತೇಳಿ. ಹೌದು, ದೇವರು ನಮಗೆ ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡ್ತಾನೆ. ಇಲ್ಲಿ ಈ ಸಂದರ್ಭದಲ್ಲಿ ನಾವು ನೋಡುವಾಗ ದಾವೀದನು ಬಲಗೊಳ್ಳುತ್ತಾ ಬಂದನು. ಇಲ್ಲಿ ನಡೆದಂಥ ಸೌಲನಿಗೂ ಮತ್ತು ದಾವೀದನಿಗೂ ಇದ್ದಂಥ ಹೋರಾಟಗಳೇನೆಂದರೆ, ಎರಡು ವಂಶದವರು. ಈಗ ಸೌಲ ತೀರೋಗಿದ ತಕ್ಷಣ ಅಬ್ನೇರ್ ಸೌಲನ ಮಗನನ್ನು ರಾಜನನ್ನಾಗಿ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ. ಆಗ ದಾವೀದನ ಕಡೆಯವರೆಗೂ ಇವ್ರಿಗೂ ಒಂದು ಜಾಗದಲ್ಲಿ ಸೇರುವಾಗ ಇಬ್ಬರು ಯುದ್ಧ ಮಾಡ್ತಾರೆ. ಸಿಕ್ಕಾಪಟ್ಟೆ ಜನ ಸಾಯ್ತಾರೆ. ಆಗ ಒಂದೇ ದೇಶದವರು ಇವರು. ಹಲ್ಲೆಲೂಯ. ಇಸ್ರಾಯೇಲ್ನ ಅರಸ ಸೌಲ. ಆದರೆ ಅದಕ್ಕೆ ಆ ಯುದ್ಧಕ್ಕೆ ಕಾರಣವೇನು? ಬಲು ದಿವಸ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಯುದ್ಧ ನಡೀತಾ ಇತ್ತು ಅಂತ ಹೇಳುವಂಥ ಅದಕ್ಕೆ ಕಾರಣವೇನು ಅಂದರೆ 26ನೇ ವಾಕ್ಯ ಹೇಳುತ್ತೆ. 2ನೇ ಅಧ್ಯಾಯ 2 ಸಾಮುವೇಲ 2:26 ಹೇಳುತ್ತೆ, ಆಗ ಅಬ್ನೇರನು ಯೋವಾಬನನ್ನು, ಕತ್ತಿಯು ಯಾವಾಗಲೂ ತಿನ್ನುತ್ತಲೇ ಇರಬೇಕು, ಹಗೆತನವೇ ಅದರ ಅಂತ್ಯ ಫಲವೆಂದು ನಿನಗೆ ಗೊತ್ತಾಗಲಿಲ್ಲವೋ ಅಂತೇಳಿ ಕೇಳ್ತಾನೆ. ಅಂದರೆ ಅಲ್ಲಿ ಯುದ್ಧ ನಡೆದದಕ್ಕೆ ಕಾರಣ ಏನಂದರೆ, ಅಬ್ನೇರ್ ಯೋವಾಬನನ್ನು ಹೇಳ್ತಾನೆ, ಯಾಕೆ ಇಷ್ಟೊಂದು ಹಗೆತನ, ಯಾಕೆ ನಾವು ಒಬ್ಬರನ್ನೊಬ್ಬರು ಕೊಂದಾಕಬೇಕು? ಅಂದರೆ ಸೌಲನ ವಂಶದವರಿಗೂ ದಾವೀದನ ವಂಶದವರಿಗೂ ಹಗೆತನ ಇದ್ರೂ ಸಹ ಆ ಹಗೆತನದ ಮಧ್ಯದಲ್ಲಿ ದಾವೀದ ಏನಾಗ್ತಾನೆ? ಬಲಗೊಳ್ತಾನೆ. ಹೌದು ಸಹೋದರ ಸಹೋದರಿ, ಇಂದು ಯೇಸು ಹೇಳಿದ, ಲೋಕ ನಿಮ್ಮನ್ನು ಹಗೆ ಮಾಡುತ್ತೆ ಅಂತೇಳಿ, ದ್ವೇಷಿಸುತ್ತೆ ಅಂತ ಹೇಳಿರ್ತಾನೆ. ಕರ್ತನಿಗೆ ಸ್ತೋತ್ರ. ಹೌದು, ಇವತ್ತು ಲೋಕದಲ್ಲಿ ಎಷ್ಟೋ ಸಮಸ್ಯೆಗಳು, ನಮ್ಮನ್ನು ದ್ವೇಷಿಸುವಂಥ ಎಷ್ಟೋ ಕಾರ್ಯಗಳು ನಮ್ಮಲ್ಲಿದ್ದರೇನು ಸಹ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಇಂದು 2 ಕಾರ್ಯಗಳನ್ನು ನಾವು ನೋಡ್ತೇವೆ. ಒಂದು ಲೋಕದ ಹಗೆತನ ಅಥವಾ ದ್ವೇಷ, 2ನೇದು ಸಹೋದರರ ಹಗೆತನ. ಸೊ ಈ 2 ಹಗೆತನದಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಆಮೇಲೆ ಅಂತ ಹೇಳೋಣ. ಹಲ್ಲೆಲೂಯ. ಯೋಹಾನನಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ 17ರಿಂದ 19 ವಾಕ್ಯಗಳು ಹೇಳುತ್ತೆ. ಯೋಹಾನನಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ 17ರಿಂದ 19 ವಾಕ್ಯಗಳು, ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಅಂದರೆ ನಾವು ಈಗ ಸೌಲ ಮತ್ತು ದಾವೀದ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾಗಿತ್ತು. ದಾವೀದನಿಗೆ ಹೆಚ್ಚಾಗಿ ಪ್ರೀತಿ ಇತ್ತು. ಸೌಲ ಕೈಯಲ್ಲಿ ಸಿಕ್ಕಿದ್ರೇನೋ ಅವನನ್ನು ಕೊಲ್ಲಿಲ್ಲ ದಾವೀದ. ಆದರೆ ಅವರು ಹೆಚ್ಚಾಗಿ ದಾವೀದನನ್ನು ದ್ವೇಷ ಮಾಡ್ತಾರೆ. ಕರ್ತನಿಗೆ ಸ್ತೋತ್ರ. ಯಾಕಂದರೆ ನನ್ನ ಸಿಂಹಾಸನ ದಾವೀದನಿಗೆ ಹೋಗ್ಬಿಡುತ್ತೆ ಎಂಬಂಥ ಒಂದು ಭಯ. ಸೊ ಸಹೋದರ ಸಹೋದರಿ, ಇಲ್ಲಿ ಏನು ಹೇಳ್ತಾನೆ ಯೇಸು ಅಂದರೆ, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂತಲೇ ಇವುಗಳನ್ನು ನಿಮಗೆ ಆಜ್ಞಾಪಿಸುತ್ತೇನೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡಿತೆಂದು ತಿಳಿದುಕೊಳ್ಳಿರಿ. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವನೆಂದು ಮಮತೆ ಇಡುತ್ತಿತ್ತು. ಆದರೆ ನೀವು ಈ ಲೋಕದ ಕಡೆಯವರಲ್ಲದೆ ಇರುವುದರಿಂದ ನಾನು ನಿಮ್ಮನ್ನು ಲೋಕದಿಂದ ಆರಿಸಿ ತೆಗೆದುಕೊಂಡಿದ್ದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಹಲ್ಲೆಲೂಯ. ಹೌದು ಸಹೋದರ ಸಹೋದರಿ, ನಾವು ಬಲಗೊಳ್ಳುವುದಕ್ಕೆ ಒಂದೇ ಒಂದು ದಾರಿ ಏನಂದರೆ, ಯೇಸುವಿನ ಮೇಲೆ ನಂಬಿಕೆ ಇಡುವಾಗ. ಯೇಸು ಹೇಳ್ದ, ನಾನು ಈ ಲೋಕವನ್ನು ಗೆದ್ದಿದ್ದೇನೆ. ಹಲ್ಲೆಲೂಯ.
ಕರ್ತನಿಗೆ ಮಹಿಮೆ ಉಂಟಾಗಲಿ. ಅದ್ರ ಮಾತ್ರವಲ್ಲ, ಯೇಸು ಏನು ಮಾಡ್ತಾನೆ, 17ನೇ ವಾಕ್ಯದಲ್ಲಿ ದೇವ್ರು ನೋಡಿ ಪ್ರಾರ್ಥನೆ ಮಾಡ್ತಾನೆ. ಯೋಹಾನ 17ರಲ್ಲಿ, ತಂದೆಯೇ, ನಾನು ಈ ಲೋಕದವನಲ್ಲದೇ ಇರುವಂತೆ ಇವರು ಈ ಲೋಕದವರಲ್ಲ ಅಂತೇಳಿ ಪ್ರಾರ್ಥನೆ ಮಾಡ್ತಾನೆ. ಕರ್ತನಿಗೆ ಸ್ತೋತ್ರ, ಹಲ್ಲೆಲೂಯಾ. ಯೇಸುವಿನ ಪ್ರಾರ್ಥನೆ ಅವರ ಮೇಲೆ ಪವಿತ್ರಾತ್ಮವನ್ನು ತಂದದ್ದು. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ನಾವು ಈ ಲೋಕದಲ್ಲಿ ಸಂಕಟದಲ್ಲಿ ಬಿದ್ದಿರುವಾಗ, ಹಿಂಸೆಯಲ್ಲಿ ಬಿದ್ದಿರುವಾಗ, ಅವಮಾನದಲ್ಲಿ ಬಿದ್ದಿರುವಾಗ, ನಿಂದೆಗಳಲ್ಲಿ ಹಾದು ಹೋಗುವಾಗ, ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಕ್ಕಿಕೊಂಡಿರುವಾಗ, ಕೊರತೆಯಲ್ಲಿ ಇರುವಾಗ, ಸಾಲದಿಂದ ತುಂಬಿರುವಾಗ ಎಷ್ಟೋ ಹೋರಾಟಗಳು ನಮಗಿರುತ್ತೆ. ದಾವೀದನ ಜೊತೆ ಇದ್ದಂಥವರೆಲ್ಲ ಸಾಲಗಾರರು ಅಂತ ಬೈಬಲ್ ಹೇಳುತ್ತೆ. ಹಲ್ಲೆಲೂಯಾ. ಆದ್ರೇನು ದಾವೀದ ಬಲಗೊಂಡ. ಕರ್ತನಿಗೆ ಸ್ತೋತ್ರ. ಹೌದು, ಇದರ ಮಧ್ಯದಲ್ಲಿ ದೇವರು ನಮ್ಮನ್ನು ಬಲಪಡಿಸುವಂಥದ್ದೇ ದೊಡ್ಡ ಕಾರ್ಯ. ದಾವೀದನು ಬಲಗೊಳ್ಳುತ್ತಾ ಬಂದನು. ಕರ್ತನಿಗೆ ಸ್ತೋತ್ರ. ನಿನಗೆ ಎಷ್ಟು ಸಮಸ್ಯೆ ಇದ್ರೇನು, ಎಷ್ಟು ಹಿಂಸೆ ಇದ್ರೇನು, ಎಷ್ಟು ಹೋರಾಟ ಇದ್ರೇನು, ಒಂದು ಹೇಳು, ದೇವರು ನನ್ನ ಕಡೆ ಇರುವಾಗ ನನ್ನನ್ನು ಎದುರಿಸುವವರು ಯಾರು? ರೋಮ 8:31. ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವವರು ಯಾರು? ಆ ಹೋರಾಟಗಳನ್ನು ಆತ್ಮಿಕ ಹೋರಾಟಗಳು. ಅದನ್ನು ಗೆಲ್ಲುವಂತೆ ದೇವರು ನಿನ್ನನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸ್ತಾನೆ. ಹೌದು, ದಾವೀದನು ಬಲಗೊಳ್ಳುತ್ತಾ ಬಂದನು. ನೀನು ನಾನು ಬಲಗೊಳ್ಳುತ್ತಾ ಬರ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ಹಿಂತಿರುಗಿ ನೋಡಿದ್ರೆ ಎಷ್ಟನ್ನು ನಾವು ದಾಟಿ ಬಂದಿದ್ದೇವೆ. ಕರ್ತನಿಗೆ ಸ್ತೋತ್ರ. ನಮ್ಮ ಸಾಕ್ಷಿಗಳನ್ನು ಒಬ್ಬರಿಗೆ ಹಂಚ್ಕೊಳ್ಬೇಕಾದ್ರೆ ನಾವು ಏನೇನೆಲ್ಲ ದಾಟಿ ಬಂದಿದ್ದೀವಿ ಅಂತೇಳಿ ಒಬ್ಬೊಬ್ಬರಿಗೆ ನಾವು ಹೇಳ್ಬಹುದು. ಹಲ್ಲೆಲೂಯಾ. ದರಿದ್ರವನ್ನು ದಾಟಿ ಬಂದಿದ್ದೇವೆ, ಹಿಂಸೆಯನ್ನು ದಾಟಿ ಬಂದಿದ್ದೇವೆ, ಹೋರಾಟಗಳನ್ನು ದಾಟಿ ಬಂದಿದ್ದೇವೆ. ಪ್ರತಿಯೊಂದು ಕ್ಷಣ ನಮ್ಮ ಜೀವನವನ್ನು ನಾವು ಹಿಂತಿರುಗಿ ನೋಡುವಾಗ ನಾವು ಯಾವ ದೀನ ಅವಸ್ಥೆಯಲ್ಲಿ ನಾವು ಇದ್ದು ಅಂತೇಳಿ ಬೈಬಲ್ ಹೇಳುತ್ತೆ. ಹಲ್ಲೆಲೂಯಾ. ನಮ್ಮನ್ನು ದೀನ ಅವಸ್ಥೆಯಲ್ಲಿ ದೇವರು ನೆನಪು ಮಾಡಿಕೊಂಡ. ಹಲ್ಲೆಲೂಯಾ. ಆತನ ಕೃಪೆ ಶಾಶ್ವತವಾದದ್ದು. ನಮ್ಮ ಶತ್ರುಗಳಿಂದ ನಮ್ಮನ್ನು ಬಿಡಿಸಿದ ಆತನ ಕೃಪೆ ಶಾಶ್ವತವಾದದ್ದು. ಹೌದು ಸಹೋದರ ಸಹೋದರಿ, ಲೋಕದಲ್ಲಿ ನಿಮಗೇನುಂಟು? 16ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾನೆ, ಲೋಕದಲ್ಲಿ ನಿಮಗೇನುಂಟು? ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಗೆದ್ದಿದ್ದೇನೆ. ಹಲ್ಲೆಲೂಯಾ. ನಾನು ಲೋಕವನ್ನು ಜಯಿಸಿದ್ದೇನೆ ಅಂದರೆ ಯೇಸು ಹೇಳ್ತಾನೆ, ನಿಮ್ಮ ನಂಬಿಕೆಯೇ, ದೇವರ ವಾಕ್ಯ ಹೇಳುತ್ತೆ ಯೋಹಾನ 5ರಲ್ಲಿ, ನಿಮ್ಮ ನಂಬಿಕೆಯೇ ಲೋಕವನ್ನು ಗೆಲ್ಲುವಂಥದ್ದು. ಕೊರತೆಯಲ್ಲಿದ್ದೀಯಾ? ಸುಮ್ಮನೆ ಕೂತ್ಕೋಬೇಡ. ಹಲ್ಲೆಲೂಯಾ. ಪಾಸ್ಟರ್, ಏನು ಮಾಡೋದು ಈ ಕೊರತೆಯಲ್ಲಿ? 2 ಮಾತು ಹೇಳಿ ದೇವರನ್ನ ಸ್ತೋತ್ರ ಮಾಡು. ಹಲ್ಲೆಲೂಯಾ. ಆಮೇನ್. 5 ರೊಟ್ಟಿ 2 ಮೀನನ್ನ ಯೇಸು ಕೊರತೆ ಅಂತ ನೋಡಲಿಲ್ಲ, ದೇವ್ರು ನೋಡಿ ಸ್ತೋತ್ರ ಮಾಡ್ದ. ಹಲ್ಲೆಲೂಯಾ. ಆಮೇನ್. ಆ ಬಡ ವಿಧವೆಯ ಮನೆಯಲ್ಲಿ ಒಂದು ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ ಇರುವಾಗ, ಅವಳು ಸಾಯ್ಬೇಕು ಎಂಬಂಥ ಪರಿಸ್ಥಿತಿ ಇರುವಾಗಲೂ ಸಹ ಅವಳೇನು ಮಾಡ್ದ? ಒಬ್ಬಳು ಪ್ರವಾದಿಯನ್ನು ಅಂಗೀಕಾರ ಮಾಡಿ ಆ ಪ್ರವಾದಿಗೆ ತನ್ನಲ್ಲಿದ್ದಂಥ ಹಿಟ್ಟಿನಿಂದ ಒಂದು ಸ್ವಲ್ಪ ಊಟ ಮಾಡಿ ಕೊಟ್ಲು. ಕರ್ತನಿಗೆ ಸ್ತೋತ್ರ. ಕೊರತೆಯನ್ನು ನೋಡಬೇಡ. ಕರ್ತನಿಗೆ ಸ್ತೋತ್ರ. ಆ ಕೊರತೆಯಿಂದ ಹೊರಬರುವುದನ್ನು ನೋಡು. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿಯೇ, ಈ ಲೋಕದಲ್ಲಿ ನಮಗೇನುಂಟು? ಸಂಕಟ ಉಂಟು, ಧೈರ್ಯವಾಗಿರು, ಲೋಕವನ್ನು ಗೆಲ್ಲುವಂಥವನು ನೀನು. ಹಲ್ಲೆಲೂಯಾ. ನೀನು ಈ ಲೋಕದವನಲ್ಲ. ಕರ್ತನಿಗೆ ಸ್ತೋತ್ರ. ಯೇಸು ಹೇಳಿದ್ದಾನೆ, ನಾನು ಈ ಲೋಕದವರು ಅಲ್ಲದಿರುವಂತೆ ಇವರು ಈ ಲೋಕದವರಲ್ಲ. ಯೇಸು ಪ್ರಾರ್ಥಿಸಿದ್ದಾನೆ. ಕರ್ತನಿಗೆ ಸ್ತೋತ್ರ. ತಂದೆಯೇ, ಇವರನ್ನು ಕೆಡುಕನಿಂದ ತಪ್ಪಿಸಿ ಕಾಪಾಡು. ಹಲ್ಲೆಲೂಯಾ. ಅಂದರೆ ನಾವು ನೋಡ್ತಾ ಇರುವಂಥ ಲೋಕ ಕೆಡುಕರಿಂದ ತುಂಬಿರುವಂಥದ್ದು. ಆ ಕೆಡುಕನಾದಂಥ ಸೈತಾನನ ವಶದಲ್ಲಿ ಇರುವಂಥದ್ದು. ಹಲ್ಲೆಲೂಯಾ. ಅವನಿಗೆ ಇಹಲೋಕಾಧಿಪತಿ ಅಂತ ಒಂದು ಹೆಸರನ್ನು ದೇವರು ಕೊಟ್ಟಿದ್ದಾನೆ. ಸೊ ಆ ಇಹಲೋಕಾಧಿಪತಿಗೆ ಏನಾಯಿತು? ನ್ಯಾಯ ತೀರ್ಪು ಆಗಿದೆ ಅಂತೇಳಿ ಯೇಸು ಹೇಳ್ತಾನೆ. ಯೋಹಾನ 12:31-32 ನೀವು ನೋಡುವಾಗ ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ಈಗ ಏನಾಗಿದೆ? ಈಗ ಈ ಲೋಕಕ್ಕೆ ತೀರ್ಪು ಆಗುತ್ತದೆ, ಇಹಲೋಕಾಧಿಪತಿಯು ಹೊರಗೆ ನೂಕಲ್ಪಡುವನು. ಕರ್ತನಿಗೆ ಸ್ತೋತ್ರ. ಆದರೆ ನಾನು ಭೂಮಿಯಲ್ಲಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಎಳ್ಕೊಳ್ತೇನೆ. ಹಲ್ಲೆಲೂಯಾ. ಇವತ್ತು ದೇವರ ಪ್ರೀತಿ ನಿನ್ನನ್ನು ಮೇಲಕ್ಕೆ ಎಳ್ಕೊಳ್ಳುತ್ತೆ. ಕರ್ತನಿಗೆ ಸ್ತೋತ್ರ. ಆಮೇಲೆ ನಾನು ಹೇಗೆ ಮುಂದೆ ಹೋಗೋದು ಅಂತ ನೀನು ಯೋಚಿಸ್ಬೋದು. ದೇವರು ನಿನ್ನನ್ನು ಮೇಲಕ್ಕೆತ್ತಿ ಮುಂದೆ ಕಳಿಸ್ತಾನೆ. ಕರ್ತನಿಗೆ ಸ್ತೋತ್ರ. ಕೈ ಚಪ್ಪಾಳೆ ತಟ್ಟಿ ದೇವರನ್ನ ಸ್ತೋತ್ರ ಮಾಡಿ. ದಾವೀದನು ಬಲಗೊಳ್ಳುತ್ತಾ ಬಂದನು. ಕರ್ತನಿಗೆ ಸ್ತೋತ್ರ. ನೀನು, ನಿನ್ನ ಕುಟುಂಬ ಎಲ್ಲರೂ ಬಲಗೊಳ್ತಾರೆ. ಕರ್ತನಿಗೆ ಸ್ತೋತ್ರ. ಹೌದು ಸಹೋದರ ಸಹೋದರಿ, ದಾವೀದನನ್ನು ಬಲಪಡಿಸಿದಂಥ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಮೊದಲನೇದಾಗಿ ನಾವು ಲೋಕದ ಹಗೆತನವನ್ನು ಗೆಲ್ಲುವಂಥ ಬಲ. ಎರಡನೇದಾಗಿ ಸಹೋದರರು ನಮ್ಮನ್ನು ಹಗೆ ಮಾಡುವಾಗ ಆ ಹಗೆತನವನ್ನು ಹೇಗೆ ನಾವು ಗೆಲ್ಲಬೇಕು? 1 ಯೋಹಾನ 2ನೇ ಅಧ್ಯಾಯದಲ್ಲಿ ತನ್ನ ಸಹೋದರನನ್ನು ನಾವೇನು ಮಾಡಬೇಕು?
1 ಯೋಹಾನ 2:11 ಹೇಳುತ್ತೆ, ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ, ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾನೆ, ಕತ್ತಲೆಯು ಅವನ ಕಣ್ಗಳನ್ನು ಕಾಣದ ಹಾಗೆ ಮಾಡಿದ್ದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು. ಆಮೆನ್. ನೋಡಿ, ಲೋಕ ಹಾಗೆ ಮಾಡಬಹುದು, ಆದರೆ ನಮ್ಮ ಸ್ವಂತ ಸಹೋದರರು ನಮ್ಮನ್ನು ಹಾಗೆ ಮಾಡುವಾಗ ಭಾಳ ನೋವಾಗುತ್ತೆ. ನಾವು ಒಳ್ಳೆಯದನ್ನೇ ಮಾಡಿರ್ತೀವಿ, ನಮ್ಮ ಸಹೋದರನ ಪ್ರೀತಿಸಿದ ಅವನು ಹೆಚ್ಚಾಗಿ ಪ್ರೀತಿಸ್ತೇವೆ, ನಮಗಿಂತ ಹೆಚ್ಚಾಗಿ ಪ್ರೀತಿಸ್ತೇವೆ, ದೇವರು ಹೇಳೋದಕ್ಕಿಂತ ಮೇಲಾಗಿ ಪ್ರೀತಿಸಿರ್ತೇವೆ. ಹಲ್ಲೆಲೂಯಾ. ಆದ್ರೇನು ಅಂಥ ಸಹೋದರರು ನಮ್ಮನ್ನು ದ್ವೇಷಿಸುವಾಗ, ಹಲ್ಲೆಲೂಯಾ, ನಾವು ತಿಳ್ಕೊಳ್ಬೇಕು, ಅಯ್ಯೋ ದೇವರೇ, ಇವರು ಕತ್ತಲೆಯಲ್ಲಿ ಇದ್ದಾರೆ ದೇವರೇ, ಅವ್ರಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಇವರಿಗೆ ಪ್ರಕಾಶವಾದ ಮನೋನೇತ್ರಗಳನ್ನು ಕೊಡು. ಪೌಲ್ ಏನು ಮಾಡ್ತಾನೆ, ಎಫೆಸ್ಯ 1ನೇ ಅಧ್ಯಾಯದಲ್ಲಿ ಸಭೆಗೆ ಕಲಿಸ್ಕೊಡ್ತಾನೆ. ಈ ಎಲ್ಲರೂ ಎಂಥ ಮನಸ್ಸಿರಬೇಕು, ಅವರ ನೇತ್ರಗಳು ಏನಾಗಿರಬೇಕು, ಬೆಳಗಿರಬೇಕು. ಆಗ ನಮ್ಮ ಸಹೋದರ ನಮ್ಮನ್ನು ದ್ವೇಷಿಸುವಾಗ ನಾವು ಹೆಚ್ಚಾಗಿ ಪ್ರಾರ್ಥನೆ ಕಳೆಯುತ್ತಾ ದೇವ್ರು ನೋಡಿ ಏನು ಕೇಳ್ಬೋದು. ಎಫೆಸ್ಯ 1:17 ಹೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೂ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳಿದುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ. ಹೌದು ಸಹೋದರ ಸಹೋದರಿ, ನಮ್ಮ ದೇವರು ಅವ್ರನ್ನೇನು ಮಾಡಬೇಕು, ಸತ್ಯಾರ್ಥದ ತಿಳುವಳಿಕೆಯನ್ನು ಅವ್ರು ಕೊಡಬೇಕು. ಅಂದರೆ ಪ್ರತಿಯೊಬ್ಬ ಮನುಷ್ಯ ರಕ್ಷಣೆ ಹೊಂದೋದು, ಸತ್ಯದ ಜ್ಞಾನಕ್ಕೆ ಬರುವುದು ದೇವರ ಚಿತ್ತ. ಇವತ್ತು ಜನ ರಕ್ಷಣೆ ಹೊಂದ್ತಾರೆ, ಆದರೆ ಸತ್ಯದ ಜ್ಞಾನಕ್ಕೆ ಬರೋದಿಲ್ಲ. ಸತ್ಯದ ಜ್ಞಾನಕ್ಕೆ ಬರಬೇಕಾದ್ರೆ ಸತ್ಯವನ್ನು ತಿಳ್ಕೊಳ್ಬೇಕು. ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಯೇಸುವೇ ಮಾರ್ಗ, ಸತ್ಯ, ಜೀವ. ಯೇಸು ಹೋಗಿ ನಮಗೊಬ್ಬ ಸಹಾಯಕ ಕಳಿಸಿದ್ದಾನೆ, ಆತನ ಹೆಸರು ಸತ್ಯದ ಆತ್ಮ. ಆ ಆತ್ಮವನ್ನು ನಾವು ಹೊಂದಿರಬೇಕು, ಆ ಆತ್ಮದಿಂದ ನಾವು ನಡೆಸಲ್ಪಡಬೇಕು. ಎಷ್ಟೋ ಕಾರ್ಯಗಳಿದೆ. ಸೊ ಒಬ್ಬರು ನಮ್ಮನ್ನು ದ್ವೇಷಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ದ್ವೇಷವನ್ನು ಇಟ್ಕೊಂಡು ನಾವು ಅವರನ್ನು ದ್ವೇಷ ಮಾಡಬಾರ್ದು. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಅವರು ಕತ್ತಲೆಯಲ್ಲಿದ್ದಾರೆ. ಆಮೆನ್. ವಾಕ್ಯ ಹೇಳುತ್ತೆ, ಅವರು ಕತ್ತಲೆಯಲ್ಲಿ ಇದ್ಕೊಂಡು ಅವ್ರೇನು ಮಾಡ್ತಾ ಇದ್ದಾರೆ ಅಂತೇಳಿ, ಎಲ್ಲಿಗೆ ಹೋಗ್ತಾರೋ ಅಂತೇಳಿ ಅವರಿಗೆ ತಿಳಿಯೋದು. ಹೌದು ಸಹೋದರ ಸಹೋದರಿ, ನಮ್ಗೆ ಚೆನ್ನಾಗಿ ಗೊತ್ತಿದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳಿ. ಆಮೆನ್. ಹಲ್ಲೆಲೂಯಾ. ಹೌದು, ದೇವರು ದಾವೀದನೇನು ಮಾಡ್ದ, ಬಲಪಡಿಸ್ತಾನೆ ಬಂದ. ಹಲ್ಲೆಲೂಯಾ. ದಾವೀದನು ಬಲಗೊಳ್ಳುತ್ತಾನೆ ಬಂದ. ಕರ್ತನಿಗೆ ಸ್ತೋತ್ರ. ಅದರಂತೆ ನೀನು ನಾನು, ಲೋಕ ನಮ್ಮನ್ನು ದ್ವೇಷ ಮಾಡುವಾಗ, ಸಹೋದರ ಸಹೋದರಿಗಳು, ಬಂಧು ಮಿತ್ರರು ಎಲ್ಲರೂ ನಮ್ಮನ್ನು ದ್ವೇಷ ಮಾಡುವಾಗ ನಾವೇನು ಮಾಡಬೇಕು, ದೇವರ ಬಲವನ್ನು ಕೇಳಬೇಕು. ಇದನ್ನು ಸಹಿಸುವ ಬಲ ನನಗೆ ಕೊಡು ದೇವರೇ, ಇದರಿಂದ ತಪ್ಪಿಸಿಕೊಳ್ಳುವ ಮಾರ್ಗ ನನಗೆ ಉಂಟು ಮಾಡು ದೇವರೇ. ಹಲ್ಲೆಲೂಯಾ. ಸೊ ಅದೊಂದು ದೊಡ್ಡ ಶೋಧನೆಯಾಗಿ ಕರ್ತನಿಗೆ ಸ್ತೋತ್ರ ನಮ್ಮ ಜೀವನದಲ್ಲಿರುತ್ತೆ. ಸಹೋದರ ಸಹೋದರಿಯೇ, ಸೋತು ಹೋಗಬೇಡ. ಇವತ್ತು ದೇವರ ಬಲ ನಿನ್ನ ಮೇಲೆ ಇಳಿಯುತ್ತೆ, ಬಿಟ್ಬಿಡಬೇಡ. ಹಲ್ಲೆಲೂಯಾ. ನೀನು ಆರಂಭಿಸಿದ್ದು ಆತ್ಮಿಕ ರೀತಿಯಲ್ಲಿ, ಅದನ್ನು ಶಾರೀರಿಕ ರೀತಿಯಲ್ಲಿ ಮುಗಿಸಕ್ಕೆ ಹೋಗಬೇಡ. ನೀನು ಆರಂಭಿಸಿದಂಥ ಆ ಜೀವನ, ಕರ್ತನಿಗೆ ಸ್ತೋತ್ರ, ಕ್ರಿಸ್ತನೊಡನೆ ನೀನು ಚಲಿಸುವಂಥ ಜೀವನ ಇವತ್ತು ಬಲಗೊಳ್ಳಲಿ. ಕರ್ತನು ದಾವೀದನನ್ನು ಬಲಗೊಳಿಸಿದಂತೆ ನಿನ್ನನ್ನು ನನ್ನನ್ನು ಬಲಗೊಳಿಸ್ತಾನೆ. ನಾವು ಗೋಡೆ ಹಾರ್ತೇವೆ. ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯಾ. ಈ ಲೋಕದ ಸಮಸ್ಯೆಯನ್ನು ಗೆಲ್ತೇವೆ. ಕರ್ತನಿಗೆ ಸ್ತೋತ್ರ. ನಮ್ಮನ್ನು ದ್ವೇಷಿಸುವವರ ಮುಂದೆ ನಾವು ಒಬ್ಬ ಸಾಕ್ಷಿಗಳಾಗಿದ್ದು ಅವರನ್ನು ಸಹ ಕತ್ತಲೆಯಿಂದ ನಾವು ಬಿಡಿಸಿ ಅವರನ್ನು ನಾವು ದೇವರ ರಾಜ್ಯದ ಕಡೆಗೆ ತಿರುಗಿಸುವಂತೆ ನಾವು ಬೆಳಕಾಗಿರೋಣ, ಬೆಳಕಿನಲ್ಲಿ ನಡೆಯೋಣ. ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ. ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ನಿನ್ನನ್ನು ವಂದಿಸ್ತೇನೆ. ದಾವೀದನು ಬಲಗೊಳ್ಳುತ್ತಾ ಬಂದನು. ಹೌದು ಸ್ವಾಮಿ, ನನ್ನ ಸ್ವರವನ್ನು ಕೇಳುತ್ತಾ ಇರುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ದೇವರ ಆತ್ಮದ ಬಲ ಇಳಿಯಲಿ. ಒಂದೊಂದು ಭಾರಗಳು ತೆಗೆಯಲ್ಪಡಲಿ, ಒಂದೊಂದು ನುಗಗಳು ಮುರಿಯಲ್ಪಡಲಿ. ಎಲ್ಲ ಸೈತಾನದ ಅಶುದ್ಧಾತ್ಮ ಕ್ರಿಯೆಗಳು ತೊಲಗೋಗಲಿ ಯೇಸುವಿನ ನಾಮದಲ್ಲಿ, ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ. ಕುಟುಂಬದಲ್ಲಿ ನೆಮ್ಮದಿ ಸ್ವಾಮಿ. ಕರ್ತನೆ, ತಮ್ಮ ಯೋಚನೆಗಳಲ್ಲಿ ಮನಃಶಾಂತಿ, ಹೃದಯದಲ್ಲಿ ಶಾಂತಿ, ದೇವರ ಶಾಂತಿಯನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದಿ ಸ್ವಾಮಿ. ಕೇಳುವ ಒಂದೊಂದು ಕುಟುಂಬದಲ್ಲಿ ದೈವಿಕ ಸಮಾಧಾನ ಇರಲಿ ಸ್ವಾಮಿ. ಹೌದು, ಒಂದೊಂದು ತೀರ್ಮಾನಗಳನ್ನು ಸಮಾಧಾನದಿಂದ ಮಾಡಿ ಲೋಕವನ್ನು ಗೆಲ್ಲುವಂತೆ, ಕರ್ತನೆ, ಒಂದೊಂದು ಹಗೆತನ ದ್ವೇಷಗಳನ್ನು ಗೆಲ್ಲುವಂತೆ ಒಬ್ಬೊಬ್ಬರನ್ನು ಬಲಪಡಿಸು. ಮಾತ್ರವಲ್ಲ, ಶರೀರದಲ್ಲಿ ಒಳ್ಳೆ ಆರೋಗ್ಯವನ್ನು ಕೊಡು ಸ್ವಾಮಿ. ಇದಕ್ಕಾಗಿ ಸ್ತೋತ್ರ. ಎಲ್ಲ ಸಹಾಯ ನಿನ್ನಿಂದ ಬರಲಿ. ನಿನ್ನನ್ನು ದೃಷ್ಟಿಸುವಾಗ ನಮ್ಮ ಮುಖಗಳು ಪ್ರಕಾಶ ಹೊಂದುತ್ತೆ ಸ್ವಾಮಿ. ನಿನ್ನನ್ನೇ ನೋಡ್ತಾ ಇರುವಂಥ ನಿನ್ನ ಮುದ್ದು ಮಕ್ಕಳಿಗೆ ಯಾವ ಕೊರತೆ ಇಲ್ಲದಂತೆ ನಿನ್ನ ಮುದ್ದು ಮಕ್ಕಳನ್ನು ನಡೆಸಬೇಕಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಕೇಳಿ ಹೊಂದಿದ್ದೇನೆ ತಂದೆಯೇ. ಆಮೇನ್.
God bless you all.